23 ದಿನಗಳ ಕಾಲ ಸಿಎಂ ಆದ ಮಹಿಳೆಯ ಸ್ಟೋರಿ ಇದು. ರಾಜಕೀಯ ಇತಿಹಾಸದಲ್ಲೇ ಇಬ್ಬರು ನಟಿಯರು ಮಾತ್ರ ಸಿಎಂ ಆಗಿದ್ದಾರೆ. ಅದರಲ್ಲಿ ಒಬ್ರು ಅಮ್ಮ ಖ್ಯಾತಿಯ ನಟಿ ಜಯಲಲಿತಾ ಅವರು ದೀರ್ಘಕಾಲ ಆಳಿದಂತಹ ಮಹಿಳಾ ಸಿಎಂ ಆಗಿದ್ದಾರೆ. ಹದಿನಾಲ್ಕು ವರ್ಷ 124 ದಿನಗಳ ಕಾಲ ತಮಿಳುನಾಡಿನ ಸಿಎಂ ಆಗಿದ್ದಾರೆ ಅಮ್ಮ ಜಯಲಲಿತಾ. ಎರಡನೇ ಉಕ್ಕಿನ ಮಹಿಳೆ ಅಂತ ಬಿರುದಾಂಕಿತವನ್ನ ಕೂಡ ಪಡೆದುಕೊಂಡಿದ್ದಾರೆ. ಹಾಗಾದ್ರೆ 23 ದಿನ ಸಿಎಂ ಆಗಿರುವಂತಹ ಆ ನಟಿ ಯಾರು? ಎಸ್, ಆ ನಟಿ ಯಾರಾಗಿರ್ಬೋದು? ಜಸ್ಟ್ 23 ದಿನ ಮಾತ್ರ ಸಿಎಂ ಆಗಿರುವಂತಹ ನಟಿ. 14 ವರ್ಷ 124 ದಿನಗಳ ಕಾಲ ತಮಿಳುನಾಡಿನ ಸಿಎಂ ಜಯಲಲಿತಾ ಅವರು ಈ ಒಂದು ಅವಧಿಯಲ್ಲಿ ಸಿಎಂ ಆಗಿದ್ರು. ಅವರನ್ನ ಉಕ್ಕಿನ ಮಹಿಳೆ ಅಂತ ಕೂಡ ಕರೀತಾ ಇದ್ರು. ತಮಿಳುನಾಡಿನ ಖ್ಯಾತ ನಟಿ 23 ದಿನ ಸಿಎಂ. ಈ ನಟಿ ಬೇರಾರೂ ಅಲ್ಲ, ಮಾಜಿ ಸಿಎಂ ಪತ್ನಿ ವಿ.ಎನ್. ಜಾನಕಿ. ವಿ.ಎನ್. ಜಾನಕಿ ಮಾಜಿ ಸಿಎಂ ಎಂ.ಜಿ. ರಾಮಮೂರ್ತಿ ಅವರ ಪತ್ನಿ. ಜಾನಕಿ ಅವರು 23 ದಿನಗಳ ಕಾಲ ಸಿಎಂ ಆಗಿ ಆಡಳಿತವನ್ನ ನಡೆಸಿದ್ರು. ಪ್ರತಿಷ್ಠಿತ ಹುದ್ದೆಗಳನ್ನ ಅಲಂಕರಿಸಿದಂತಹ ಎರಡನೇ ನಟಿ ಜಾನಕಿ. ತಮಿಳುನಾಡು ರಾಜಕೀಯದಲ್ಲಿ ಬದಲಾವಣೆ ತಂದಂತಹ ನಟಿ ಜಾನಕಿ ಮೊದಲು ಎಂಜಿಆರ್ ಆಪ್ತ ಸ್ನೇಹಿತೆಯಾಗಿ ನಂತರ ಮದುವೆಯಾಗಿದ್ದಾರೆ. ಎಸ್, ಆ ವಿಚಾರ ಮಾತನಾಡುವುದಾದ್ರೆ 23 ದಿನಗಳ ಕಾಲ ಸಿಎಂ ಆಗಿರುವಂತಹ ಮಹಿಳಾ ಒಂದು ಸಿಎಂ ಯಾರು ಅಂತಂದ್ರೆ ಅದು ವಿ.ಎನ್. ಜಾನಕಿ ಅವರು. ವಿ.ಎನ್. ಜಾನಕಿ ಅವರು ಎಂ.ಜಿ. ರಾಮಮೂರ್ತಿ ಅವರ ಪತ್ನಿಯಾಗಿದ್ರು. ಮಾಜಿ ಸಿಎಂ ಎಂ.ಜಿ. ರಾಮಮೂರ್ತಿ ಅವರ ಪತ್ನಿಯಾಗಿದ್ರು. ಜಾನಕಿ ಅವರು 23 ದಿನಗಳ ಕಾಲ ಸಿಎಂ ಆಗಿ ಆಡಳಿತವನ್ನ ಕೂಡ ನಡೆಸಿದ್ದಾರೆ. ಪ್ರತಿಷ್ಠಿತ ಹುದ್ದೆಗಳನ್ನ ಅಲಂಕರಿಸಿದ ಎರಡನೇ ನಟಿ ಜಾನಕಿ. ಇದು ಹಳೆ ವಿಚಾರ. ಸೊ ಹಳೆ ವಿಚಾರವನ್ನ ಒಮ್ಮೆ ಮೆಲುಕು ಹಾಕ್ತಾ ಇದ್ದೀವಿ. ತಮಿಳುನಾಡಿನ ಖ್ಯಾತ ನಟಿ ಇವರು 23 ದಿನಗಳ ಕಾಲ ಸಿಎಂ ಆಗಿದ್ರು. ಹಾಗೆ ಜಾನಕಿ ಮೊದಲು ಎಂಜಿಆರ್ ಆಪ್ತ ಸ್ನೇಹಿತೆಯಾಗಿದ್ರು. ನಂತರ ಇವರಿಗೆ ಮದುವೆ ಆಯಿತು. ಸೊ ಅವರು ಕಾರಣಾಂತರಗಳಿಂದ 23 ದಿನ ಸಿಎಂ ಆಗಿದ್ರು. ವಿ.ಎನ್. ಜಾನಕಿ ಅವರು 23 ದಿನಗಳ ಕಾಲ ಸಿಎಂ ಆಗಿದ್ರು. ಪ್ರತಿಷ್ಠಿತ ಹುದ್ದೆಗಳನ್ನ ಅಲಂಕರಿಸಿದಂತಹ ಎರಡನೇ ನಟಿ ಜಾನಕಿ. ತಮಿಳುನಾಡಿನ ರಾಜಕೀಯದಲ್ಲಿ ಬದಲಾವಣೆ ತಂದಂತಹ ನಟಿ. ಎಸ್, ಜಾನಕಿ ಮೊದಲು ಎಂಜಿಆರ್ ಆಪ್ತ ಸ್ನೇಹಿತೆಯಾಗಿ ನಂತರ ಮದುವೆ ಕೂಡ ಆಗಿದ್ರು.